ಸಿಗ್ನಲ್ ಇಂದ 75 ಮೀಟರ್ ದೂರ, ಸಿಗ್ನಲ್ ಇಂದ 75 ಮೀಟರ್ ಅಂತರದಲ್ಲಿ ಯಾವುದೇ ಬಸ್ ನಿಲುಗಡೆ ಮಾಡಬಾರ್ದು ಅಂತ. 75 ಮೀಟರ್ ಇಂದ ಹೊರಗಡೆ ಮಾಡಲಿ. ಯಾಕಂದ್ರೆ ಸಿಗ್ನಲ್ ಅಲ್ಲಿ ಎಷ್ಟೋ ಕಡೆ ಬಸ್ಸು ನಿಲ್ಗಡೆ ಮಾಡಿ ಸಿಗ್ನಲ್ ಗ್ರೀನ್ ಇದ್ರೂ ಕೂಡ ವೆಹಿಕಲ್ಗಳು ಪಾಸ್ ಆಗೋದಿಲ್ಲ. ಮತ್ತು ಎಲ್ಲಿ ಟ್ರಾಫಿಕ್ ಲೈಟ್ ಇದೆ ಸಿಗ್ನಲ್ ಅಂತ ಕಡೆ ಹಂಪ್ಗಳು ಇರಬಾರ್ದು. ಯಾಕಂದ್ರೆ ಸಿಗ್ನಲ್ ಬಂದ್ರೂ ಕೂಡ ವೆಹಿಕಲ್ಸ್ ಪಾಸ್ ಆಗೋದಿಲ್ಲ. ಮೊದಲೇ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಮೂವ್ ಆಗೋದಿಲ್ಲ, ಅದರಲ್ಲಿ ಒಂದೊಂದು ಸಿಗ್ನಲ್ ಅಲ್ಲಿ ಕೂಡ 2 ಸಿಗ್ನಲ್ಗೆ ಕಾಯ್ಬೇಕು. ಅದರ ಮೇಲ್ಗಡೆ ನೀವು ಟ್ರಾಫಿಕ್ ಲೈಟ್ ಇರೋ ಕಡೆನೂ ಹಂಪ್ ಹಾಕಿದ್ರೆ ಇನ್ನೂ 50% ಕೂಡ ವೆಹಿಕಲ್ಸು ಮೂವ್ ಆಗೋದಿಲ್ಲ. ಸೊ ಸಿಗ್ನಲ್ ಇಂಪ್ರೂವ್ಮೆಂಟ್ ಪ್ರಯಾರಿಟಿ. ಸಿಗ್ನಲ್ ಇಂದ 75 ಮೀಟರ್ ದೂರದಲ್ಲಿ ಯಾವುದು ಪಾರ್ಕಿಂಗ್ ಮಾಡೋ ಹಾಗಿಲ್ಲ, ಬಸ್ಸು ಪಾರ್ಕಿಂಗ್ ಮಾಡೋ ಹಾಗಿಲ್ಲ, ವೆಹಿಕಲ್ಸು ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಇದನ್ನ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ನಾನು ಸಲಹೆ ಕೊಟ್ಟಿದ್ದೇನೆ. ಅವರು ಉನ್ನತ ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೆ ಬೇಕಾದಂತ ಆದೇಶ ಹೊರಡಿಸ್ಬೇಕು ಅಂತ ನಾನು ಅವ್ರಿಗೆ ತಾಕೀತು ಮಾಡಿದ್ದೇನೆ. ತೀರ್ಮಾನ ಅವ್ರು ತಗೊಳ್ಬೇಕಾಗತ್ತೆ. ಆದ್ರೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಸಿಗ್ನಲ್ಗಳಲ್ಲಿ ಜಂಕ್ಷನ್ಸ್ ಅಲ್ಲಿ ಪಾಟ್ಹೋಲ್ ಫಿಲ್ಲಿಂಗ್ ತಗೊಳ್ಳೇಬೇಕು. ಮತ್ತು ಅಲ್ಲಿ ಟ್ರಾಫಿಕ್ ಲೈಟ್ ಇರೋ ಕಡೆ ಪಾಟ್ಹೋಲ್ಸ್ ಇದು ಇದ್ರೆ ಏನು ಹಂಪ್ ಇದ್ರೆ ಅದನ್ನ ತೆರವು ಮಾಡಬೇಕು. ಆವಾಗ ಸಿಗ್ನಲ್ಗಳಲ್ಲಿ ವೆಹಿಕಲ್ ಮೂವ್ಮೆಂಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಇವು ಕೆಲವು ಚರ್ಚೆ ಮಾಡಿರ್ತಕ್ಕಂಥ ಪ್ರಮುಖ ವಿಷಯಗಳು. ಇಲ್ಲ ಯಾರು ತೆರವು ಮಾಡ್ತಾ ಇದ್ದೇವೆ, ನಾನು ಪ್ರಯಾರಿಟಿ ರೋಡ್ಸ್ ಅಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಪ್ರಯಾರಿಟಿ ರೋಡ್ಸ್ ಎಷ್ಟು? ನೀವು 14,000 ಕಿಲೋಮೀಟರ್ ಲೆಂತ್ ರೋಡ್ಸ್ ಅಲ್ಲಿ ಒಂದು 4,000 ಕಿಲೋಮೀಟರ್ ಬಿಟ್ಟರೂ ಕೂಡ ಇನ್ನೂ 10,000 ಕಿಲೋಮೀಟರ್ ಅಷ್ಟು ರಸ್ತೆಗಳು ಅವ್ರಿಗೆ ನಾವು ಮುಕ್ತವಾಗಿ ಬಿಡ್ತಾ ಇದ್ದೇವೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಒಟ್ಟು ಅದು ಮೇಡಮ್ 14,000 ಕಿಲೋಮೀಟರ್ ಇದೆ. ನಾನು ಇಲ್ಲಿ ಕೂತ್ಕೊಂಡು ಯಾವ್ದು ಪ್ರಯಾರಿಟಿ ರೋಡ್ ಅಂತ ಹೇಳಕ್ ಆಗತ್ತಾ? ಎಲ್ಲಿ ಜಾಸ್ತಿ ಜನ ಓಡಾಡ್ತಾರೆ, ಎಲ್ಲಿ ಜಾಸ್ತಿ ವೆಹಿಕಲ್ ಓಡಾಡ್ತದೆ ಅದೆಲ್ಲ ಪ್ರಯಾರಿಟಿನೇ. ಈಗ ಅದು ಬಿಟ್ಟು ಇನ್ನೂ 10,000 ಕಿಲೋಮೀಟರ್ ರೋಡ್ಸ್ ಇದೆ, ಅಲ್ಲಿ ನೀವೇನಾದ್ರೂ ಬಿಸ್ನೆಸ್ ಮಾಡ್ಕೊಳ್ಳಿ. ಇದೆ ಈಗ ಆರ್ಟೀರಿಯಲ್ ಅಂಡ್ ಸಬ್ ಆರ್ಟೀರಿಯಲ್ ರೋಡ್ಸ್ ಅಂತ ಪ್ರತಿಯೊಂದು ಕಡೆನೂ ಕೂಡ ಅವ್ರದ್ದು ಇದೆ. ಆರ್ಟೀರಿಯಲ್ ಅಂಡ್ ಸಬ್ ಆರ್ಟೀರಿಯಲ್ ರೋಡ್ಸ್ ಅಂತ. ಅದನ್ನೇ ನಾನು ಸಿಂಪಲ್ ಆಗಿ ಆದ್ಯತೆ ರಸ್ತೆಗಳು ಅಂತ ಹೇಳ್ತಾ ಇದ್ದೀನಿ. 4,000 ಕಿಲೋಮೀಟರ್ ಬಿಟ್ಟು ಬೇರೆ ಕಡೆ ಇನ್ನೂ 10,000 ಕಿಲೋಮೀಟರ್ ಇದೆ, ಅವರು ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ. ಹಾಗಾದ್ರೆ ನೀವು ಹೇಳೋದು ಹೇಗೆ ಅಂದ್ರೆ ಪಾದಾಚಾರಿ ಮಾರ್ಗನು ಸುಮಾರ್ಗ ಆಗ್ಬೇಕು, ಆದ್ರೆ ಎಲ್ಲ ಟ್ರಾಫಿಕ್ ಅಲ್ಲಿ ಪಾರ್ಕಿಂಗು ಮಾಡಬೇಕು, ಎಲ್ಲ ನಡಿಬೇಕು ಅಂದ್ರೆ ಹೆಂಗ್ ಸಾಧ್ಯ? ಮ್ಯಾಜಿಕ್ ಮಾಡಕ್ಕಾಗುತ್ತಾ ಹೇಳಿ?